ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಇವತ್ ನಾವಿಬ್ರು ಕಲ್ಯಾಣೋತ್ಸವಕ್ಕೆ ಹೋಗಕ್ಕಾಗಕ್ಕಿಲ್ಲ. ಮನೆಯಿಂದಲೂ ಯಾರು ಹೋಯ್ತಾ ಇಲ್ಲ. ಪಾಪ ಪುಟ್ಟಕ್ಕ ಸ್ಯಾನೆ ಬ್ಯಾಸ ಮಾಡ್ಕೊಂಡಿರ್ತಾಳೋ ಇವನು. ಒಂದ್ ಫೋನ್ ಮಾಡಿ ಪುಟ್ಟಕ್ಕಂಗೆ ಇಸೆ ಹಿಂಗದೆ ಅಂತ ಹೇಳದಲ್ವೇ? ಹೌದಲ್ವೇ? ಇರಿ, ನಾನು ಈಗ್ಲೇ ಪುಟ್ಟಕ್ಕಂಗೆ ಫೋನ್ ಮಾಡ್ಬಿಡ್ತೀನಿ. ಅವ್ವ, ಬಂಗಾರತ್ತೆ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ ಪುಟ್ಟಕ್ಕ, ಬ್ಯಾಸರ ಮಾಡ್ಕೋಬೇಡ. ನಾನು ನಮ್ಮ ಯಜಮಾನ್ರು ಬ್ಯಾಂಕ್ ಕೆಲ್ಸಕ್ಕೆ ಅಂತ ಹೊಸಿ ಆಚೆ ಕಡೆ ಹೋಯ್ತಾ ಇದ್ದೀವಿ. ಪೂಜೆಗೆ ಬರಕ್ ಆಗಕ್ಕಿಲ್ಲ. ಅದಕ್ಕೆ ನೀನು ಗೋಪಾಲಯ್ಯ ಯೋನು ತ್ಯಾಪ್ ತಿಳ್ಕೊಬೇಡಿ. ಇಲ್ಲ ಬರ್ರಿ, ನಾನೇನ್ ತೆಪ್ಪ ತಿಳ್ಕೊತಾ ಇಲ್ಲ. ಮನೆಯಿಂದ ಸಿರಿ ಬಂದವಳಲ್ಲ. ಯೋನು ಕಂಟಿ ಪೂಜೆಗೆ ಬಂದವನ? ಈಗ ತಾನೆ ಬಂದ್ರು. ಇದೊಳ್ಳೆ ಆಶ್ಚರ್ಯ ಆಯ್ತಲ್ಲ. ನಾವು ಕೇಳಿದಾಗ ಪೂಜೆಗೆ ಹೋಗಕ್ಕಿಲ್ಲ ಅಂತ ಹೇಳಿದ್ದ. ಅಮರ ಇಲ್ಲಿ ಪುರೋಹಿತರು ಮಂತ್ರ ಹೇಳ್ತಾವ್ರಲ್ಲ, ಸರಿಯಾಗಿ ಕೇಳ್ತಿಲ್ಲ. ನಾನು ಆಮೇಲೆ ಮಾಡೋನೆ. ಸರಿ ಸರಿ ಪುಟ್ಟಕ್ಕ, ಮೊದ್ಲು ನೀನ್ ಪೂಜೆ ಎಲ್ಲ ಮುಗಿಸ್ಕೊ, ಆಮೇಲೆ ಫೋನ್ ಮಾಡಿ. ಅಣ್ಣ, ನಾವ್ ಹಿಂಗೆ ನಿಂತ್ಕೊಂಡು ಕಣ್ಣು ಆಡಿಸ್ತಾ ಇದ್ರೆ ಇವತ್ತು ಇಡೀ ದಿನ ಹುಡುಕಿದ್ರು ಹುಡುಗಿ ಸಿಗಕ್ಕಿಲ್ಲ. ಹೌದು ಮಾರ, ಎಷ್ಟಂತ ಹುಡುಕುದು. ಅಲ್ಲ, ಇವಾಗ ಎಂತ ಮಾಡೋದು? ನೀವ್ ಹೇಳಿದ ಪ್ಲಾನು ವರ್ಕೌಟ್ ಆಗಕ್ಕಿಲ್ಲ. ನಾನು ಹೇಳಿದ್ನಲ್ಲ ಹಂಗೆ ಮಾಡಮ್ಮ. ಅವ್ರ ಹತ್ರ ನೇರವಾಗಿ ಹೋಗಿ ನಾನೇ ಕೇಳ್ತೀನಿ. ಲೈ, ಸೀದಾ ಹೋಗಿ ಹುಡುಗಿರ್ತಾವ ನಿಮ್ಗೆ ಆಲ್ಟರೇಷನ್ ಆಗೈತೆ ಅಂತ ಕೇಳಿದ್ರೆ ತಗೊಂಬಂದಿರೋ ತೆಂಗಿನಕಾಯಿಗೆ ತಲೆ ಓಪನ್ ಮಾಡ್ತಾರೆ. ಮತ್ತೆ ಹೆಂಗಣ್ಣ ಹುಡ್ಕೋದು? ಹೆಂಗೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಹುಡುಕ್ಲೇಬೇಕು. ಈಗ ಮಹಾಮಂಗಳಾರತಿ ಆಗತ್ತೆ. ಸ್ನೇಹ, ಸಿರಿನ್ ಕರ್ಕಬಾ. ಸರಿ ಸಾಹೇಬ್ರೆ, ಅವ್ವ ಕರೀತಿದ್ದಾರೆ. ಲೈ, ಅವ್ವ ಕರೀತಾನಂತೆ, ಬನ್ನಿ ಆಮೇಲೆ ಕೊಡ್ಕೊಂಬ. ಇವನ್ ಬಂಗಾರ ದೂರ ಪೂಜೆಗೆ ಹೋಗೋಣಂತ. ನೋಡಿ, ನಾವ್ ಒತ್ತರ ಕೇಳ್ದಾಗ ಪೂಜೆಗೆ ಹೋಗಕ್ಕೆ ಇಲ್ಲ ಅಂದವನು ದಿಢೀರಂತ ಹೋಗ್ಬಿಟ್ಟವನೆ. ನಿನ್ನ ಮಾತಿನ ದೊರೆ ಯಾವತ್ತಾನ ಮೀರವನ. ಇದ್ರಾಗೆ ತಿಳಿಯಾಕಿಲ್ವೇ ಅವನಿಗೆ ನಿನ್ ಮ್ಯಾಕೆ ಯೋಟ್ ಪ್ರೀತಿ ಐತೆ ಅಂತ? ಇಲ್ಲ ರೀ, ಒತ್ತಾರೆ ಅವ್ನ್ ಮಾತಾಡ್ದಾಗ ನಾನು ಹೋಗಕ್ಕೆ ಇಲ್ಲ ಅಂತ ಆಟೋನ್ ಸ್ಪಷ್ಟವಾಗಿ ಹೇಳ್ದ. ಹೋಗ್ಲಿ ಬಿಡು, ಹಿಂಗೋ ಮನೆಯಿಂದ ಒಬ್ರಾದ್ರೂ ಹೋಗೋರಲ್ಲ, ಆಟ್ ಸಾಕು. ಹೋಗಿರೋದು ನನ್ಗೂ ಖುಷಿನೇ. ಆದ್ರೆ ನಿಮ್ ಮಗ ಸುಮ್ಕೆ ಯಾವ ಕೆಲ್ಸನೂ ಮಾಡಕ್ಕಿಲ್ಲ. ಆಟೊಂದ್ ಹೋಗದೇ ಇಲ್ಲ ಅಂತ ಹೇಳ್ದವ್ನು ಹೋಗವನೆ ಅಂದ್ರೆ ಅಲ್ಲಿ ಏನೋ ಈಸಿ ಆಯ್ತೆ. ನಿನ್ಗೆ ಆಟೋದ್ ಅನುಮಾನ ಇದ್ರೆ ಅದೇನ್ ಈಸಿ ಅಂತ ದೂರಗೆ ಫೋನ್ ಮಾಡಿ ಕೇಳು. ಅಯ್ಯ, ಅವನಿಗೆ ಫೋನ್ ಮಾಡಿದ್ರೆ ಯೋನು ಪ್ರಯೋಜನ ಇಲ್ಲ. ಹುಡುಗರಿಗೆ ಫೋನ್ ಮಾಡಿದ್ರೆ ಈಸಿಯ ಯೋನು ಅಂತ ಗೊತ್ತಾಯ್ತೈತೆ. ಇದು ಮುಂಗ್ಸಿಗೆ ಫೋನ್ ಮಾಡ್ತೀನಿ. ಹಂಗೆ ಮಾಡು ಮತ್ತೆ.
ಅವ್ವ ಹೇಳಿ. ಏ ಮುಂಗ್ಸಿ ಎಲ್ಲಿದ್ದಿಲ್ಲ ಕಂಟಿ ಜೊತೆಯಾಗವನ? ಹಾ ಪಕ್ಕದಲ್ಲೇ ಅವ್ರೆ, ಕೊಡ್ಲವ್ವ? ಏ ಯೋನ್ ಬೇಡ, ನೀನ್ ವಸಿ ಈ ಕಡೆಗೆ ಬಾ. ಯಾಕವ್ವ? ಹೇಳ್ತೀನಿ ಬಾರ್ಲಾ. ಸರಿ ಅವ್ವ. ಅವ್ವ ಹೇಳಿ. ಯೋನ್ಲ ಈಸಿಯಾ ಕಂಟಿ ನಮ್ತವ ಪೂಜೆಗೆ ಹೋಗಕ್ಕಿಲ್ಲ ಅಂತವನು ಈಗ ಪೂಜೆಗೆ ಹೋಗವನಂತೆ. ಅವ್ವ ಪೂಜೆ ಅಲ್ವಾ, ಅದಕ್ಕೆ ಬಂದ್ವಿ. ಏಯ್ ನಿಮ್ ನವರಂಗಿ ಆಟ ಎಲ್ಲ ನಂತವ ಬೇಡ, ಸುಮ್ಕೆ ಈಸಿಯ ಯೋನು ಅಂತ ಹೇಳು. ಅದು ಅವ್ವ. ಈಗ ಹೇಳ್ತೀಯೋ ಇಲ್ವೋ? ಅಣ್ಣ ಹುಡುಗಿ ನೋಡಕ್ ಬಂದವ್ರೆ. ಯೋನು ಹುಡುಗಿ ನೋಡಕ್ ಹೋಗವನ? ಹೌದವ್ವ. ಲೇ ಮುಗ್ಸೆ. ಬಂದೆ ಅಣ್ಣ. ಅವ್ವ ಅಣ್ಣ ಕರಿತವ್ರೆ. ಸರಿ ಸರಿ ಆಯ್ತು ಹೋಗು. ಸರಿ ಅವ್ವ. ಯೋನ್ ಬಂಗಾರ, ಅದೇನೋ ಹುಡುಗಿ ಅಂತಿದ್ದ. ಕಂಟಿ ಹುಡುಗಿ ನೋಡಕ್ ಹೋಗವನಂತಲ್ಲ ರೀ? ನಿಜವಾಗ್ಲೂನಾ? ಹ್ಞೂ ಹಂಗಂತ ಮುಂಗ್ಸಿ ಹೇಳ್ದ. ಕಂಟಿ ಹುಡುಗಿ ನೋಡಕ್ ಹೋಗವನೆ ಅಂದ್ರೆ ನನ್ ಮಾತಿಗೆ ಬೆಲೆ ಕೊಡ್ತಾವನೆ ಅಂತ ಅರ್ಥ. ಅವ್ವ ಚಾಮುಂಡವ್ವ, ಹೀಟ್ ಬಿರ್ನೆ ನನ್ ಮಗನ್ ಮನ್ಸನ್ನ ಬದಲಾಯಿಸ್ಬಿಟ್ಟಿಯಲ್ಲವ್ವ. ಎಷ್ಟೇ ಅಡ್ಡಿ ಆತಂಕಗಳಾದರೂ ಸ್ವಾಮಿ ಕಾರ್ಯ ಸರಾಗವಾಗಿದೆ. ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷತನ ಭಗವಂತನ ಪಾದಕ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಲಕ್ಷ್ಮೀ ರಮಣ ಪಾದಾರವಿಂದ ಗೋವಿಂದ. ಶ್ರೀಮದ್ ವೆಂಕಟರಮಣ ಪಾದಾರವಿಂದ ಗೋವಿಂದ. ಭೂದೇವಿ ಶ್ರೀದೇವಿ ಸಮೇತ ಶ್ರೀನಿವಾಸ ದೇವತಾ ಪಾದಾರವಿಂದ ಗೋವಿಂದ ಗೋವಿಂದ. ಯಾರ್ಯಾರು ಸ್ವಾಮಿಯ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ರ ಎಲ್ರಿಗೂ ಸ್ವಾಮಿಯ ಅನುಗ್ರಹ ಇರುತ್ತೆ. ಈಗ ಪ್ರಸಾದ ವಿತರಣೆ ಸಮಯ, ಎಲ್ಲರೂ ಸ್ವೀಕರಿಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.